ನೋಡಿ, ಕಾಂಗ್ರೆಸ್ ಪಾರ್ಟಿ ಮಹಾತ್ಮ ಗಾಂಧಿಯ ಈ ಗಾಂಧಿ ಸರ್ನೇಮ್ ಅನ್ನ ಎಷ್ಟು ಬುದ್ಧಿವಂತಿಕೆಯಿಂದ ಉಪಯೋಗ ಮಾಡಿಕೊಂಡಿದೆ ಅಂದ್ರೆ ಅನೇಕ ಜನರಿಗೆ ಇವತ್ತಿಗೂ ಅನಿಸುತ್ತೆ ಗಾಂಧಿ ಇವರ ಕುಟುಂಬದವರು ಅಂತ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಗಾಂಧಿ ಹೆಸರಿನಿಂದ ಇವರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ವೇ ಇಲ್ಲ. ಮತ್ತೆ ಇವರ ಸರ್ನೇಮ್ ಬಗ್ಗೆ ಮಾತಾಡುವುದಾದ್ರೆ ಇನ್ಫ್ಯಾಕ್ಟ್ ಇವರ ಸರ್ನೇಮ್ ಗಾಂಧಿ ಇರಲೇ ಇಲ್ಲ. ನೋಡಿ, ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಅವರ ಒಬ್ಬಳು ಮಗಳು ಆಗಿದ್ರು. ಇವರು ಫಿರೋಜ್ ಗ್ಯಾಂಡಿ ಜೊತೆಗೆ ವಿವಾಹ ಆಗಿದ್ರು. ಮತ್ತೆ ಗ್ಯಾಂಡಿ ಸರ್ನೇಮ್ ಗಾಂಧಿ ಹಾಗೆ ಪ್ರೊನೌನ್ಸ್ ಆಗ್ತಾ ಇತ್ತು. ರಾಜಕೀಯ ಲಾಭಕ್ಕೆ ಆಗಿರಬಹುದು ಅಥವಾ ಬೇರೆ ಕಾರಣಗಳಿಂದ ಫಿರೋಜ್ ಗ್ಯಾಂಡಿ ಆಗೋಯ್ತು ಫಿರೋಜ್ ಗಾಂಧಿ. ಇಂದಿರಾ ಗಾಂಧಿ ಅವರ ಸರ್ನೇಮ್ ಮದುವೆಗಿಂತ ಮೊದಲು ಇಂದಿರಾ ನೆಹರು ಆಗಿತ್ತು. ಮತ್ತೆ ಮದುವೆ ಆದ್ಮೇಲೆ ಅದು ಆಗೋಯ್ತು ಇಂದಿರಾ ಗಾಂಧಿ. ಇದರ ನಂತರ ಇಂದಿರಾ ಗಾಂಧಿಗೆ 2 ಜನ ಮಕ್ಕಳು ಇದ್ರು, ರಾಜೀವ್ ಗಾಂಧಿ, ಸಂಜೀವ್ ಗಾಂಧಿ. ರಾಜೀವ್ ಗಾಂಧಿ ಅವರ ಮದುವೆ ಸೋನಿಯಾ ಗಾಂಧಿ ಅವರ ಜೊತೆಗೆ ಆಯಿತು. ಮತ್ತೆ ಸಂಜೀವ್ ಗಾಂಧಿ ಅವರ ಮದುವೆ ಮೇನಕಾ ಗಾಂಧಿ ಅವರ ಜೊತೆಗೆ. ರಾಜೀವ್ ಗಾಂಧಿ ಅವರಿಗೆ 2 ಜನ ಮಕ್ಕಳು ಇದ್ದಾರೆ, ರಾಹುಲ್ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ. ಮತ್ತೆ ಸಂಜೀವ್ ಗಾಂಧಿ ಅವರಿಗೆ ಒಬ್ಬನೇ ಮಗ ಇರೋದು, ವರುಣ್ ಗಾಂಧಿ. ಮತ್ತೆ ಇವರು ಬಿಜೆಪಿ ಅಲ್ಲಿ ಇದ್ದಾರೆ. ಮತ್ತೆ ಇವರ ತಾಯಿ ಕೂಡ ಬಿಜೆಪಿ ಪಾರ್ಟಿಯಲ್ಲಿ ಇರೋದು. ಆದ್ರೆ ಕಾಂಗ್ರೆಸ್ ಪಾರ್ಟಿ ಈ ಸರ್ನೇಮ್ ಅನ್ನ ಅತಿ ಬುದ್ಧಿವಂತಿಕೆಯಿಂದ ಉಪಯೋಗ ಮಾಡಿಕೊಂಡಿದೆ. ಆದ್ರೆ ಗಾಂಧೀಜಿಯ ಸಂಬಂಧ ಇವರ ಜೊತೆ ಇಲ್ವೇ ಇಲ್ಲ. ಇಂತಹದೇ ಫ್ಯಾಕ್ಟ್ ವಿಡಿಯೋ ನೋಡಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.